ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಬೀದರ್ ಪರೀಕ್ಷೆ ಪಾಸಾದರೂ ಖಾಸಗಿ ಶಾಲೆ ಪ್ರವೇಶಾತಿಗೆ ನಿರಾಕರಣೆ ಮಾಡ್ತಿದೆ ಎಂದು ಡಿಸಿ ಕಚೇರಿ ಎದುರು ಪ್ರತಿಭಟನೆ. ಹುಮ್ನಾಬಾದ್ನ ಮಾಣಿಕ್ ಪ್ರಭು ಆಂಗ್ಲ ಮಾಧ್ಯಮ ಶಾಲೆಯ ವಿರುದ್ಧ 43 ವಿದ್ಯಾರ್ಥಿಗಳು ಹಾಗೂ ಪೋಷಕರಿಂದ ಪ್ರತಿಭಟನೆ. ವಿದ್ಯಾರ್ಥಿಗಳು ಹಾಗೂ ಪೋಷಕರಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ಕುಳಿತು ಆಕ್ರೋಶ. ವಿದ್ಯಾರ್ಥಿಗಳ ಶಿಕ್ಷಣದ ಹಕ್ಕಿನ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆಂದು ಪಾಲಕರ ಆಕ್ರೋಶ. ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ 2024ರ ಪ್ರತಿಷ್ಠಿತ ಶಾಲೆಗೆ ಪ್ರವೇಶ ಪರೀಕ್ಷೆ ಬರೆದಿದ್ದ ವಿದ್ಯಾರ್ಥಿಗಳು ಹುಮ್ನಾಬಾದ್ ನಗರದ ಮಾಣಿಕ್ ಪ್ರಭು ಆಂಗ್ಲ ಮಾಧ್ಯಮದ ವಸತಿ ಶಾಲೆಗೆ ಪ್ರವೇಶ ಕೋರಿ ಪರೀಕ್ಷೆ ಬರೆದಿದ್ದ ವಿದ್ಯಾರ್ಥಿಗಳು ಹಿಂದುಳಿದ ವರ್ಗಗಳ ಇಲಾಖೆಯಿಂದ ಪರೀಕ್ಷೆ ಪಾಸಾಗಿದ್ದ ವಿದ್ಯಾರ್ಥಿಗಳ ಪ್ರವೇಶ ನಿರಾಕರಿಸಿದ ಮಾಣಿಕಪ್ರಭು ಶಾಲೆಯ ಆಡಳಿತ ಮಂಡಳಿ ಜೂನ್ 3ರಂದು ಪಾಲಕರ ಸಭೆ ಕರೆದು ಪ್ರವೇಶಾತಿಗೆ ನಿರಾಕರಣೆ ಮಾಡಿದ್ದ ಆಡಳಿತ ಮಂಡಳಿ ಜೂನ್ 11ರಂದು ಪ್ರವೇಶಾತಿ ದಿನಾಂಕ ಮುಗ್ದಿರೋದ್ರಿಂದ ಆತಂಕಕ್ಕೊಳಗಾಗಿರುವ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಎಸ್ಟಿ ಸಮುದಾಯದ 25 ಹಾಗೂ ಎಸ್ಸಿ ಸಮುದಾಯದ 18 ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. ಮಕ್ಕಳಿಗೆ ಕೂಡಲೇ ಪ್ರವೇಶ ಕೊಡಿಸುವ ಮೂಲಕ ಶಿಕ್ಷಣ ವಂಚಿತರಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕೆಂದು ಪಾಲಕರ ಆಗ್ರಹ. ನ್ಯಾಯ ಸಿಗದೇ ಇದ್ರೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಅಹೋರಾತ್ರಿ ಧರಣಿ ನಡೆಸುವುದಾಗಿ ಪಾಲಕರ ಎಚ್ಚರಿಕೆ. ಹಾಕ್ಲತ್ತಿನಾಗ ಏನೇನು ಬೇಕ್ರಿ ಸರ್ ಅಂದರು. ಒಂದು ಕಾಸ್ಟ್ ಇನ್ಕಮ್ ತಂದೆ ತಾಯಿದೆ ಬೇಕು, ಮಗಳದೇ ಬೇಕು, ಆಧಾರ್ ಕಾರ್ಡ್ ಬೇಕು ಅಂದರು. ಒಂದು ಕೆಟ್ಟು ಹೋಯ್ದು ತಂದಿದ್ದೆ ಹಚ್ಚಿ ಒಯ್ದು ಕೊಟ್ಟರು. ಮತ್ತೆ ತೊಗೊಂಡಿಲ್ರಿ ಸರ್. ಮತ್ತು ನಿಮ್ದು 5 ಬೇಕು ಅಂತಂದರು. ಮತ್ತೆ ಹೋಗಿ ನಾನು ಒಬ್ಬಕ್ಕೆ ಇಷ್ಟು ಕಷ್ಟಪಟ್ಟಿದ್ದೆ ಅಂದರು. ಮತ್ತು ಕೋರ್ಟ್ನಿಂದ ಸಿಲ್ ಬೇಕು, ಸೈನ್ ಬೇಕು ಅಂದರು. ಅಲ್ಲಿಂದ ಎಲ್ಲದ್ರ ಮೇಲೆ ಸೈನ್ ತೊಗೊಂಡು ಬಂದ್ರಿ ಸರ್. ತೊಗೊಂಡು ಬಂದ್ವಿ. ತಿರುಗಿ ನಮಗೆ ಹೈಸ್ಕೂಲ್ ಚಾಯ್ಸ್ ಮಾಡ್ತೀವಮ್ಮ ಅಂದರು. ನಮ್ಗೆ ಮಾಣಿಕ್ ಪ್ರಭು ಸ್ಕೂಲ್ ಬೇಕ್ರಿ, ನಮ್ಮ ಮಗಳು ಇಂಗ್ಲೀಷ್ ಕಲ್ತಾಳ್ರಿ, ಇಂಗ್ಲೀಷ್ ಹಳರಿ ಅಂತ ಅಂದಿನ ಮ್ಯಾಗ ಮಾಣಿಕ್ ಪ್ರಭು ಸ್ಕೂಲು. ಮತ್ತು ಕನ್ನಡ ಮೇಡಮ್ ಅಂದರು. ಗುರುಕುಲ್ ಸಾಳಿ ಅದ, ಇಂಗ್ಲೀಷ್ ಸ್ಕೂಲ್ ಅದು ಅದ ರೀ ಅಂದರು. ಮಾಣಿಕ್ ಪ್ರಭು ಸ್ಕೂಲ್ ಅದ ಅಂತ ಹೋದ್ರು ರೀ. ಆದ್ರೂ ನಮ್ಮ ಮಗಳು ಹುಷಾರು ಹಳರಿ, ಇಂಗ್ಲೀಷ್ ಹಂಗೆ ಭೀ ಪರ್ಫೆಕ್ಟ್ 100% ಪಾಸ್ ಆಯ್ತಾಳ್ರಿ ನಮ್ಮ ಮಗಳು ಅಂತ ಒಂದು ಚಾಲೆಂಜ್ ಕೊಟ್ಟು ಬಂದಿದ್ದಾರೆ. ನಾವು ಫಾರ್ಮ್ ಕೊಟ್ಟಿನಾಗ ಚಾಲೆಂಜ್ ಕೊಟ್ಟು ಬಂದಿದ್ದಾರೆ. ನಮ್ಮ ಮಗಳು ಹೆಂಗೆ ಹುಷಾರಾಯ್ತಾಳೆ, ಹೆಂಗೆ ಭೀ 10 ಸಾಳಿಗೆ ಅಂದರು. ಎಷ್ಟು ತನ ಮಾರ್ಕ್ಸ್ ಅವರಿ ಸರ್, ನಮ್ಗೆ ಅವೆಲ್ಲ ಗುಣ ಇದ್ದಿಲ್ಲ ರೀ. ಎಷ್ಟು ತನ ಮಾರ್ಕ್ಸ್ ಬರ್ಬೇಕಂದ್ರೆ 99 ಬರ್ಬೇಕು, 80 ಬರ್ಬೇಕಂದ್ರೆ 100% ತಗ್ತಾಳ್ರಿ ನಮ್ಮ ಮಗಳು. ಹೆಂಗೆ ಹುಷಾರು ಹಾಳಾರಿ ಅಂತ ಅಂದಿನ ಮ್ಯಾಗ ನಮ್ಮ ಮಗಳಿಗೆ ಭೀ ನಾವು ಎಕ್ಸಾಮ್ ಕೊಡ್ಲಾಕ್ ಹೋಗಿನಾಗ ಬರೀ ಮಗ ನೀ ಹಿಂಗೆ ಹುಚ್ಚರು ಅಪ್ಲೈ ಮಾಡಕ್ಕೆ ಹೋಗಬೇಡ, ನಾವು ಗರೀಬರು ಇದ್ದೆವು. ಅದ್ರಾಗ ಈಗ ಸ್ಕೂಲ್ನಾಗ ತೋಚೇನಂದ್ರೆ ಏನಂದ್ರೆ ಅದು ತೊಕ್ಬಾಲಲ್ಲತ್ತಾರ್ರಿ ಸರ್. ಎಕ್ಸಾಮ್ ಪಾಸ್ ಆಗ್ಯಾರ, ಪಾಸ್ ಆಗ್ಯಾರ, ತೊಕ್ಬಾಲಲ್ಲತ್ತಾರ. ಎಕ್ಸಾಮ್ ಎಲ್ಲಿ ಬರ್ದಾರ? ಅಕ್ಮಾದೇವಿ ಕಾಲೇಜ್ದಾಗ ಬೀದರ್ದಾಗ ಬರ್ದಾರ್ರಿ. ಬರ್ದಾರ. ಹಾಗೆ ನೀವು ಮಾಣಿಕ್ ಪ್ರಭು ಸ್ಕೂಲ್, ಕುರ್ಕುಲಿ ಸ್ಕೂಲ್ ಅಂತ ಹಾಕ್ಬಾರ್ದಿದ್ದಿಲ್ಲ, ಅರ್ಜಿ ಹಾಕ್ಬಾರ್ದಿದ್ದಿಲ್ಲ. ನಾವು ತೊಕ್ಬಲ್ ಹೊಂಟಿಲ್ಲ ಅಂತ ಮಾಡಿದ್ರಿ. ನಾವು ಇಷ್ಟು ಮೆಹನತಿ ಮಾಡಿ ಅದಕ್ಕೆ ಭೀ ತಿರ್ಗ್ಲಾಕ, ಅದು ಫಾರ್ಮ್ ತೊಗೊಲಾಕ, ಸಿಲ್ ಹೊಡ್ಲಾಕ ಎಲ್ಲಕ್ಕ ರೊಕ್ಕ ಬೇಕಾಯ್ತದ. ಎಲ್ಲಕ್ಕ ಹಾಕುಂತಿದ್ದೆವು. ಹಾಕುಂತ ಅಷ್ಟು ತಿರುಗಿ ಈಗ ನಮ್ಮ ಮಗಳು ಪಾಸ್ ಆಗಿನ ಮ್ಯಾಗ ಈಗ ತೊಗೊಬಲ್ ಅಂದ್ರು ನಾವು ಹೆಂಗೆ ಮಾಡಬೇಕು? ಈಗ ನಾ ಇಷ್ಟು ನೀ ಹೇಳ್ದಿ ಮಮ್ಮಿ ಈಗ ತೊಗೊಬಲ್ಲತ್ತಾರ, ನೀ ಹೇಳಿನ್ಕನ ಚಾಲೆಂಜ್ ಕೊಟ್ಟಿನ್ಕನ ಪಾಸ್ ಆಗಿದ್ದೇನಿಲ್ಲ. ನಿಮ್ದು ಯಾವ ಊರು? ನಮ್ಮ ಬಾಲಿಕೆ ಅದ ರೀ, ಪಾಸ್ ಆಗಿದೆ. ಈಗ ನಮ್ಮ ಮಗಳು ಮುಂದೆ ನನಗೆ ಏನೇನು ಮಾತಾಡಕ್ಕೆ ಬರೋರು ಹೊಂಟಿಲ್ರಿ. ಆಯ್ತು. ಈಗ ಜಿಲ್ಲಾಧಿಕಾರಿ ಅವರಿಂದ ನಿಮ್ಗೆ ಏನಾಗಬೇಕಂತ? ನಮ್ಮ ಮಾಣಿಕ್ ಪ್ರಭು ಸ್ಕೂಲ್ ಬೇಕ್ರಿ, ನಮ್ಮ ಮಗಳಿಗೆ ಇಂಗ್ಲೀಷ್ ಮೇಡಮ್ ಹಚ್ಬೇಕ್ರಿ. ನ್ಯಾಯ ಸಿಗಲ್ಲೋದ್ರೆ ಏನು ಮಾಡ್ಬೇಕಂತ್ರಿ ಮುಂದಿನ ಹೋರಾಟ? ನ್ಯಾಯ ಸಿಗಲ್ಲೋದ್ರೆ ಹೈಸ್ಕೂಲ್ನಾಗ ಇಲ್ಲೇ ಕೂಡ್ತೇವ್ರಿ. ಹೈಸ್ಕೂಲ್ ಬೇಕಂತಿ ಹಂಗೆ ಮಕ್ಕಳ ಮ್ಯಾಗ ಇದ್ದೇ ತೋರ್ಸಲ್ರಿ. ಮಕ್ಕಳು ಬಂದು ಓದ್ಬೇಕು, ಬರಿಬೇಕು ಅಂತ ಗೌರ್ಮೆಂಟ್ನಿಂದ ಇಷ್ಟು ಹೇಳ್ತಾರ ಅಂತ ಅಂದಿನ್ಯಾಕ ಗೌರ್ಮೆಂಟ್ನಿಂದ ನೀವು ಫಾರ್ಮ್ ಬಿಟ್ಟಿನ ಮ್ಯಾಕ ಈಗ ಎಕ್ಸಾಮ್ ಬರ್ಸಿದ ಮ್ಯಾಕ ಪಾಸ್ ಆಗಿನ ಮ್ಯಾಕ ನೀವು ತೊಗೊಬಲ್ಲ ಅಂತ ಹೆಂಗೆ ಅಂತೀರಿ? ಯಾರು ಅಧಿಕಾರಿ ಬಂದು ಭೇಟಿ ಆಗಿರಲ್ರಿ ಇನ್ನೋರಿ? ಯಾರು ಭೀ ಭೇಟಿ ಆಗಿಲ್ರಿ. ಇನ್ನ ತನಕ ಮುಂಜಾನೆ ನೋಡ್ತೀವಿ ಉಪವಾಸದಿಂದ ಮಕ್ಕಳಿಗೆ ತೊಗೊಂಡು ಬಂದು ಕುಂತಿದ್ದೇವ್ರಿ. ಇನ್ನ ತನಕ ಯಾರು ಕೇಳಕ್ ಬಂದಿಲ್ರಿ. ತಮ್ಮ ಹೆಸರೇನ್ರಿ? ನಾನು ಶಾಂತಮ್ಮ ಅದ ರೀ. ಇವತ್ತು
ನಮ್ಮ SC ಇವತ್ತು ನಮ್ಮದು SC ಮಕ್ಕಳಿಗೆ ಸೋಷಲ್ ವೆಲ್ಫೇರ್ ಆಫೀಸ್ನಿಂದ ಬಡ ಕುಟುಂಬದ ಮಕ್ಕಳಿಗೆ ಒಂದು ಸರ್ಕಾರ ಆದೇಶ ಮೇರೆಗೆ ಏನು ಎಕ್ಸಾಮ್ ತೊಗೊಂಡಿದ್ದಾರೆ ಆ ಎಕ್ಸಾಮ್ದಲ್ಲಿ ನಮ್ಮ ಮಕ್ಕಳೆಲ್ಲ ಓದಿ ದಿನ ಹಗಲ ರಾತ್ರಿ ನಾವು ಓದಿ ಆ ಮಕ್ಕಳೇನೋ ಇವತ್ತು ಎಕ್ಸಾಮ್ದಲ್ಲಿ ಪಾಸ್ ಆದರು. ನೋಟಿಫಿಕೇಷನ್ ಪ್ರಕಾರ ಅವರೊಂದು ಹಾಲ್ ಟಿಕೆಟ್ ಮುಖಾಂತರ ಅವರು ಎಕ್ಸಾಮ್ ಖಂಡಿತವಾಗಿ ಅವ್ರಿಗೇನು ಎಕ್ಸಾಮ್ ತೊಗೊಂಡಾರ ಸುಮಾರು 2000-3000 ಹುಡುಗರಲ್ಲಿ ಇವನ್ 60-70 ಹುಡುಗರೇನು ಸೆಲೆಕ್ಷನ್ ಆಗಿದ್ದಾರೆ. ಹುಡುಗರು ಆ ಹುಡುಗರಿಗೆ ಏನಂತ ಹೇಳಿದ್ರೆ ಸೆಲೆಕ್ಷನ್ ಆದಮೇಲೆ ಕೂಡ ಇವತ್ತು ಹುಮ್ನಾಬಾದ್ ಮಾಣಿಕ್ ಪ್ರಭು ಸ್ಕೂಲ್ದವರು ನಾವು ಇಂಗ್ಲೀಷ್ ಮೀಡಿಯಮ್ ಮಾಧ್ಯಮದವರು ತಕ್ಮಾಲ್ ಅಂತ ಏನು ಜಿಲ್ಲಾಧಿಕಾರಿಗೆ ಮನವಿ ಮಾಡಿದಾರಂತ. ಆ ಮಾಡಲಿಕ್ಕಿಂತ ಮೊದಲೇನೇ ಎಕ್ಸಾಮ್ ಮೊದಲೇ ಅವರು ಆದೇಶ ಮಾಡಬೇಕಾಗಿತ್ತು. ನಮ್ಮ ಮಕ್ಕಳು ಇವತ್ತು ಎಲ್ಲ ಈ ಸ್ಕೂಲೆಲ್ಲ ಚಾಲು ಆಗ್ಯಾವ. ಇವತ್ತು ನೀವು ಆದೇಶ ಮಾಡ್ತೀರಿ ಅಂತಂದ್ರೆ ನಮ್ಮ ಮಕ್ಕಳು ಬೀದಿ ಪಾಲಿಗೆ ಬಂದು ಎಲ್ಲಿ ಹೋಗ್ಬೇಕು ನಮ್ಮ ಮಕ್ಕಳು? ಅದಕ್ಕೋಸ್ಕರವಾಗಿ ನಮ್ಮ ಮಕ್ಕಳಿಗೆ ಹಕ್ಕು ಸಿಗಬೇಕಾಗ್ಯದ. ಇವತ್ತು ಎಲ್ಲ ಮಕ್ಕಳು ಇಡೀ ಜಿಲ್ಲಾದ ಮಕ್ಕಳು ಇದಾವೆ ಸರ್. ಇವರು ಎಲ್ಲರೂ ಒಂದೊಂದು ತಾಲೂಕಿನಿಂದ ಒಂದು ಹಳ್ಳಿಯಿಂದ ಬಂದಿದ್ದು ಇವತ್ತು ಸೇರ್ಕೊಂಡಿದ್ದಾವೆ. ನಮ್ಮ ಮಕ್ಕಳಿಗೆ ಇಂಥ ಅನ್ಯಾಯ ಆಗಬಾರ್ದಿತ್ತು. ಆಗಿದ್ದಾರೆ. ಇವತ್ತು ಜಿಲ್ಲಾಧಿಕಾರಿ, ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ, ಇವತ್ತು ಜಿಲ್ಲಾಧಿಕಾರಿಗಳಿದ್ದಾರೆ. ಅವರಿಗೆಲ್ಲ ಗಮನಕ್ಕೆ ಬಂದಿದೆ ಆಲ್ರೆಡಿ. ಇದು ಅವರು ಇಷ್ಟೆಲ್ಲ ಗೊತ್ತಾದ್ರೂ ಇವತ್ತು ಇಲ್ಲಿ ತನೂ ಇಲ್ಲಿವರೆಗೂ ಯಾರು ಅಧಿಕಾರಿಗಳು ಇಷ್ಟು ನಮ್ಮ ಧರಣಿ ಸತ್ಯಾಗ್ರಹ ಬಂದು ಯಾಕೆ ಕುಂತೀರಂತ ಯಾರು ಕೇಳ್ತಾ ಇರಲಿಲ್ಲ ನಮ್ಗೆ. ಅದಕ್ಕೋಸ್ಕರವಾಗಿ ನಾವು ನಿರಂತರವಾಗಿ ಇವತ್ತು ನಮ್ಮ ಎಲ್ಲ ಮಕ್ಕಳು ತಂದಿದೇರೆಲ್ಲ ನಿರ್ಧಾರ ಮಾಡಿದ್ದಾರೆ. ನಾವು ಎಷ್ಟು ದಿವಸ ಆಗಲ್ಯಾಕ ನಮಗೆ ಹಕ್ಕು ಸಿಗಬೇಕಾಗ್ಯದ. ನಾವು ರಾತ್ರಿ ಹಗಲು ಇಲ್ಲೇ ಮಾಡ್ಕೊಂಡು ಇಲ್ಲೇ ಉಂಡು ಇಲ್ಲೇ ಮಲಗ್ತೇವೆ ನಾವು. ಆದರೆ ನಮ್ಮ ಮಕ್ಕಳು ಭವಿಷ್ಯದ ನಮ್ಮ ಮಕ್ಕಳಿಂದ ನಮ್ಮ ತಾಯ್ತೀನಿ ಭವಿಷ್ಯ ಎಂಬ ಉದ್ದೇಶದಿಂದ ಇವತ್ತು ನಾವು ಇಲ್ಲೊಂದು ಧರಣಿ ಸತ್ಯಾಗ್ರಹ ಹಾಕಿ ಕೂತೀವಿ ಅಂತ ಹೇಳ್ತಾರೆ ಬಯಸ್ತೀನಿ. ನನ್ನ ಹೆಸರು ಸುಧಾಕರ್ ರಾಜಗಿರ ಅಂತ. ದಯವಿಟ್ಟು ಸರ್, ನಾವು ಒಂದೇ ಮನವಿ ಅದ, ಇಡೀ ಇದು ರಾಜ್ಯ ಮಟ್ಟಕ್ಕೆ ಈ ಮಕ್ಕಳ ಭವಿಷ್ಯ ತಾವೆಲ್ಲ ಸಾಕಾರ ಮಾಡ್ಬೇಕು. ಇದಕ್ಕೆ ಎಲ್ಲ ಮಾಧ್ಯಮ ಮಿತ್ರದವ್ರಿಗೆ ನಾವು ಧನ್ಯವಾದ ಹೇಳ್ತೇವೆ. ಯಾಕಂದ್ರೆ ಈ ಮಕ್ಕಳಿಗೆ ನೀವು ಕೂಡ ಸಾಕಾರ ಮಾಡ್ಬೇಕೆಂಬುದು ನನ್ನೊಂದು ಮನವಿ ಇದೆ ಸರ್. ಇದಕ್ಕೆ ಹೇಳಿ ಹೇಳಿ. ನಮಸ್ಕಾರ, ನನ್ನ ಹೆಸರು ಕಾವೇರಿ ಅಂತ. ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಮ್ ಮಾಣಿಕ್ ನಗರ್ ಸ್ಕೂಲಿಗೆ ಅಡ್ಮಿಷನ್ ಮಾಡ್ಲಿಕ್ಕೆ ಇದು ಅರ್ಜಿ ಹಾಕಿದ್ದೇವ್ರಿ. ಹಾಕಿ ತಗೊಂಡು ಒಂದು ಡಾಕ್ಯುಮೆಂಟ್ಸ್ ಕಂಪ್ಲೀಟ್ ಅಂದ್ರೆ 10 ಸರಿ ಓಡಾಡ್ಸಲ್ಲ. ಹೇಳಿ. ಅಡ್ಮಿಷನ್ ಸಲುವಾಗಿ 10 ಸರಿ ಓಡಾಡ್ಸರಿ. ಅದು ಕಮ್ಮದ ಇದು ಕಮ್ಮದ ಅಂತಂದು ಓಡಾಡ್ಸರಿ. ನಾವು ಭೀ ಒಂದು ಓಡಾಡಿದ್ದೇವೆ. ಯಾಕಂತಂದ್ರೆ ನಮ್ಮ ಮಗ ಚಂದ ಸ್ಕೂಲಿಗೆ ಹೋಗ್ತಾನೆ ಅಂತಂದು ಓಡಾಡಿದ್ದೇವೆ. ಅದಾದಮೇಲೆ 21 ಲಾಸ್ಟ್ ಡೇಟ್ ಅಂದ್ರಿ. ಅದಕ್ಕೂ ಓಕೆ ಅಂದೇವು. ಮತ್ತು 28ಗೆ ಎಕ್ಸಾಮ್ ಹಾಲ್ ಟಿಕೆಟ್ ಎಲ್ಲ ಕೊಟ್ಟರು. ಅವತ್ತೇ ಹೇಳಿದ್ರು ಕ್ಯಾನ್ಸಲ್ ಅಂತ ಅವತ್ತೇ ಹೇಳಿದ್ರಿ. ಅದು ಇದು ಮಾಡಿದ್ರು. ಎಕ್ಸಾಮ್ ಆದಮೇಲೆ ಮತ್ತು ಈಗಿದ್ರು ಕನ್ನಡ ಮೀಡಿಯಮ್ ಇದು ಗುರುಕುಲ್ ಕೊಡ್ತಿ ಅಂತಂತಾರೆ. ನಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ ಓದಿನವ್ರು ಕನ್ನಡ ಮೀಡಿಯಮ್ ಹೆಂಗೆ ಇದು ಮಾಡಬೇಕು? ಅವ್ರು ಹೋಗಲ್ಲ ಅಂತ ಹೇಳ್ತಾರೆ. ನಮ್ಗೆ ಬೇಕು ಮಾಣಿಕ್ ನಗರ್ ಪಬ್ಲಿಕ್ ಸ್ಕೂಲಿಗೆ ಬೇಕು. ಈಗ ಜಿಲ್ಲಾಧಿಕಾರಿಯವ್ರಿಗೆ ನೀವು ಹೋಗಿ ಭೇಟಿಯಾಗಿರಿ ಏನಂದ್ರೆ ಎಷ್ಟೇ ಆಫೀಸ್ಗೆ ಹೋಗಿದ್ದಾರೆ ಕೇರ್ಲೆಸ್ ಮಾಡತ್ತಾರೆ ಅವರು. ಎಷ್ಟೇ ಆಫೀಸ್ದಾಗ ಏನು ಹೇಳೋದಾಗ್ಯಾರ ನಮ್ಗೆ ಗೊತ್ತಿರೋದು ಅಂತ ಹೇಳ್ತಾರೆ. ಅಂದರೆ ಈಗ ಸ್ಕೂಲಿಗೆ ನಿಮ್ಮ ಮಕ್ಕಳಿಗೆ ತೊಗೊಳ್ಳಲ್ಲ ಅಂತ ಹೇಳ್ತಾರೆ. ನಾನು ಕೊಟ್ಟಾಗ ಇದು ಮಾಡಿ ಅಲ್ಲಿ ನೋಟಿಸ್ ಕೊಟ್ಟಿದ್ದಾರೆ. ಈ ವರ್ಷ ನಾವು ತೊಗೊಂಬಲ್ಲ ಅಂತ ಹೇಳ್ತಾರೆ. ಎಕ್ಸಾಮ್ಗಿಂತ ಮುನ್ನ ನಿಮಗೆ ಅದೇ ಸ್ಕೂಲ್ ಮಾಣಿಕ್ ನಗರ್ ಸ್ಕೂಲ್ ಅದೇ ಹೇಳ್ಯಾರ. 8 ಮಂತ್ಸ್ ತೊಗೊಂಡಾರ ನಮ್ಮ ಹುಡುಗ. ಅವ್ನು ಮನ್ಸಿನಾಗ ನಾವು ಅಲ್ಲಿ ಹೋಯ್ತೇವೆ ಅಂತಂದು ಆ ಸ್ಕೂಲೆಲ್ಲ ನೋಡಿ ಬಂದಾನ ಆಲ್ರೆಡಿ. ಅವ್ನ ತೆಲೆಗೇನೋ ನಮ್ಮ ಮಾಣಿಕ್ ಸ್ಕೂಲಿಗೆ ಹೋಯ್ತೆ ಅಂತ ನಾವು ತೆಲೆಗೆ ಆಲ್ರೆಡಿ ಇಟ್ಕೊಂಡು ಕುಂತಾನೆ ರೀ. ಆಯಿತು. ನಿಮ್ಮ ಹೆಸರು? ನಿಮ್ಮ ಹೆಸರು ಮೇಡಮ್ ಈ ಕಡೆ ನೋಡಿ. ಸೊ